ಮನೆಗ್ ತರುವಂತ ಚಿಕನ್ ಅಲ್ಲಿ ಒಂದು 5-6 ಪೀಸ್ ಸಪರೇಟ್ ಆಗಿ ತಕೊಂಡು ಈ ತರ ಚಿಕನ್ ಗಾರ್ಲಿಕ್ ರೈಸ್ ನ ಒಮ್ಮೆ ಮಾಡ್ಕೊಂಡು ನೋಡಿ. ಇದಕ್ಕೆ ಮುಖ್ಯವಾಗಿ ಬೆಳ್ಳುಳ್ಳಿ ಮತ್ತು ಖಾರದ ಪುಡಿನ ಚೆನ್ನಾಗಿ ಕುಟ್ಟಿ ಹಾಕೋದ್ರಿಂದ ಇದರ ರುಚಿ ಅಂತೂ ಅಲ್ಟಿ ಆಗಿರುತ್ತೆ. ಬ್ಯಾಚುಲರ್ಸ್ ಗೆ ಮತ್ತು ಅಡಿಗೆ ಮಾಡಕ್ ಬರಲ್ಲ ಅನ್ನೋರ್ಗೆ ದಿಸ್ ಇಸ್ ದಿ ಮಸ್ಟ್ ಟ್ರೈ ರೆಸಿಪಿ ಅಂತ ಹೇಳ್ತೀನಿ. ತುಂಬಾ ಈಸಿಯಾಗಿ ಮಾಡ್ಕೊಳ್ಬಹುದು. ರುಚಿ ವಿಷಯಕ್ಕೆ ಬಂದ್ರೆ ಅಂತೂ ತುಂಬಾನೇ ಸೂಪರ್ ಟೇಸ್ಟಿ ಆಗಿರುತ್ತೆ. ಮೊದಲಿಗೆ ಚಿಕನ್ ನ ಚಿಕ್ಕ ಚಿಕ್ಕ ಪೀಸ್ ಗಳನ್ನಾಗಿ ಮಾಡಿಟ್ಕೊಂಡು ನಂತರ ಕುಟಾಣಿ ಅಥವಾ ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ, ಖಾರದ ಪುಡಿ, ಉಪ್ಪು, ಅರಿಶಿನ ಮತ್ತು ಸ್ವಲ್ಪ ಜೀರಿಗೆನ ಹಾಕಿ ಚೆನ್ನಾಗಿ ಜಜ್ಜಿ ಈ ತರ ಪೇಸ್ಟ್ ಮಾಡಿಟ್ಕೊಂಡು ನಂತರ ಪ್ಯಾನ್ ಗೆ ಎಣ್ಣೆ ಹಾಕಿ ಬಿಸಿ ಆದ್ಮೇಲೆ ಹೆಚ್ಚಿರುವಂತ ಈರುಳ್ಳಿ, ಜಜ್ಜಿರುವಂತ ಬೆಳ್ಳುಳ್ಳಿ, ಖಾರನ ಹಾಕಿ ಇದರ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇದಕ್ಕೆ ಚಿಕನ್ ಪೀಸಸ್ ಗಳನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಂತರ ಲಿಡ್ ನ ಮುಚ್ಚಿ 1-2 ನಿಮಿಷ ಚಿಕನ್ ಕುಕ್ ಮಾಡ್ಕೊಂಡು ಬೇಕಿದ್ರೆ ಇದಕ್ಕೆ ಕ್ಯಾಪ್ಸಿಕಮ್ ಮತ್ತು ಎಲೆಕೋಸನ್ನ ಹಾಕಿ ಹೈ ಫ್ಲೇಮ್ ಮೇಲೆ ಚೆನ್ನಾಗಿ ಟಾಸ್ ಮಾಡ್ಕೊಂಡು ನಂತರ ಕುಕ್ ಮಾಡ್ಕೊಂಡಿರುವಂತ ರೈಸ್ ನ ಹಾಕಿ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಹೈ ಫ್ಲೇಮ್ ಮೇಲೆ ಚೆನ್ನಾಗಿ ಟಾಸ್ ಮಾಡ್ಕೊಂಡ್ರೆ ಸೂಪರ್ ಟೇಸ್ಟಿ ಮತ್ತು ಸ್ಪೈಸಿ ಆಗಿರುವಂತ ಚಿಕನ್ ಗಾರ್ಲಿಕ್ ರೈಸ್ ತಯಾರಾಗುತ್ತೆ. ಇದನ್ನ ಬಿಸಿ ಬಿಸಿ ಇರ್ಬೇಕಾದ್ರೆ ಪ್ಲೇಟ್ ಗೆ ಸರ್ವ್ ಮಾಡ್ಕೊಂಡು ಮೇಲೆ ನಿಂಬೆ ಹಣ್ಣಿನ ರಸ ಹಾಕಿ ತಿಂತಾ ಇದ್ರೆ ಅಂತೂ ತುಂಬಾ ಅಂದ್ರೆ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಈ ವೀಕೆಂಡ್ ಗೆ ತಪ್ಪದೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ.